ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ಕೂಲ್ ಸ್ಟಾರ್ಟ್ ಆಯಿತು, 2 ತಿಂಗಳು ರಜೆ ಕೊಟ್ಟಾಯಿತು. 2 ತಿಂಗಳು ರಜೆದ ತಲೆ ಹಿಡಿಸಿದ್ರು ಇವರು. ಈ ಸ್ಕೂಲ್ ಸ್ಟಾರ್ಟ್ ಆಗೈತಿ, ಹೋಗಪ್ಪ ಇನ್ನು ರೆಡಿಯಾಗಿ. ಇವತ್ತು ಫಸ್ಟ್ ಡೇ ಸ್ಕೂಲ್, UKG ಫಸ್ಟ್ ಡೇ. LKG ಮುಗಿದು ಇನ್ನು UKG ಫಸ್ಟ್ ಡೇ ಅಲ್ಲ, ಹಾಗಾಗಿ ರೆಡಿಯಾಗಿ ಹೋಗಪ್ಪ ಅಂಥೇಳಿ ಎಬ್ಸಾಕತ್ತೀನಿ. ಇವೇನೋ ಬ್ರಷ್ ಇಲ್ಲ ಏನಿಲ್ಲ, ಹಾಗೆ ಸುಮಾರು ಕುಂತಾನ. ಇವನು ಸ್ಕೂಲ್ ಸ್ಟಾರ್ಟ್ ಆಗೈತಿ, ನಮ್ಮ ಅಬ್ಬಿದು ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಅವನದು 5ನೇ ತಾರೀಕು ಸ್ಟಾರ್ಟ್ ಆಗ್ತೈತೆ ಅಂತ. ಹಾಗಾಗಿ ಇವತ್ತು ಅಮ್ಮನೂ ಹೋಗ್ಯಾಳ, ಇನ್ನು ಇವನು ಕಳಿಸಿದ್ರಾಯ್ತಂತೆ ರೆಡಿಯಾಗಂತ ಹೇಳಾಕತ್ತೀನಿ. ಇವ ಸುಮ್ಮ ಹಾಗೆ ಕುಂತಾನ. ರೆಡಿ, ಸ್ಕೂಲಿಗೆ ರೆಡಿ, ಹೋಗ್ತಿ? ಅದೇನು ಟಿಫಿನ್ ಡಬ್ಬಿ ಇವತ್ತು ಹೆಚ್ಕೋಬೇಕಲ್ಲ. ನೋಡಿ, ಶಂಭೋ ಮಾಡಿ, ನೋಡಿ ಶಂಭೋ ಮಾಡಿ. ಅಥವಾ 3 ಬಟ್. ಹಾಂ ಹಾಂ ಹಾಂ, ಸಾಕು. ಅದು ಬೇಡ, ಅದು ಬೇಡ, ಅವು 3. ಇದು ಬೇಡ, ಇದು ಬೇಡ. ಸೂಪರ್. ನಾಸ್ನೀರು ಇಡಿ. ಶಂಭೋ ಮಾಡು, ಶಂಭೋ ಮಾಡು, ನಮಸ್ಕಾರ ಮಾಡು. ಹನೇ ಹೆಚ್ಚು ನಮಸ್ಕಾರ ಮಾಡು. ನೋಡಿರಿ, ರೆಡಿ ಎಲ್ಲ ಆದ. ರೆಡಿಯಾಗಿ ಇನ್ನು ವಿಭೂತಿ ಹಚ್ಕೊಂಡು ದೇವ್ರು ನಮಸ್ಕಾರ ಮಾಡಿಕೊಂಡು, ಅವಂಗೆ ಸ್ವಲ್ಪ ನೆಗಡಿ ಬಂದೈತಿ, ಕಫ ಎಲ್ಲ ಆಗಿತ್ತು. ಹಾಗಾಗಿ ಸ್ವಲ್ಪ ವಾಫ್ ಹಿಡ್ಕೊಂಡ್ರೆ ಆಯಿತು ಅಂಥೇಳಿ ವಾಫ್ ಹಿಡ್ಕೊಪ್ಪ ಅಂತ ಹೇಳತ್ತೀನಿ. ಅವನೇ ಹಿಡ್ಕೊಳಕತ್ತಾನ. ಇದನ್ನು ಮನೆಯೊಳಗೆ ತಂದಿಟ್ಬಿಟ್ಟಿವಿ. ಸ್ವಲ್ಪ ನೆಗಡಿ ಅದು ಆಯಿತು, ಕಫ ಆಯಿತು ಅಂದರೆ ನಾವೇ ಮನೆಯೊಳಗೆ ವಾಫ್ ಹಿಡಿತೀವಿ. ಈ ಹೇಳಿದರೂ ಕೇಳಿಲ್ಲ. ಈ ಬೇಸಿಗೆ ಮನ್ಯಾಗ ಐಸ್ ತಿನ್ನೋದು ಮತ್ತು ಫ್ರಿಜ್ ಒಳಗಿಂದ ಐಸ್ ತೊಗೊಂಡು ತಿಂತಾನ. ಹೇಳಿದರೂ ಕೇಳಲ್ಲ ಫ್ರೆಂಡ್ಸ್ ಇವ. ನೋಡಿರಿ, ಈಗ ಯಾರು ಅನುಭವಿಸೋರು ಯಾರು ತಾನೇ ಅಲ್ಲ. ಹಾಗಾಗಿ ಹೇಳಿದರೂ ಕೇಳಂಗಿಲ್ಲ. ಕಫ ಆಗಿತ್ತು, ಇನ್ನು ಜಾಸ್ತಿ ಆಗ್ತೈತೆ ಅಂಥೇಳಿ ಸ್ವಲ್ಪ ವಾಫ್ ಎಲ್ಲ ಹಿಡಿದ್ವಿ. ಇನ್ನು ಸ್ಕೂಲ್ ಟೈಮ್ ಆಗಿತ್ತು. ಹಾಗಾಗಿ ಬಾಟಲ್ ತುಂಬಮ್ಮ, ತುಂಬ್ತೀನಿ ನಾನೇ ಅಂದರೆ, ಇಲ್ಲ ನಾನೇ ತುಂಬ್ತೀನಮ್ಮ ಅಂಥೇಳಿ ತಾನೇ ತುಂಬ್ಕೊಳಕತ್ತಾನ. ಇನ್ನು ಇವನಿಗೆ ಸ್ವಲ್ಪ ನಾಷ್ಟ ಮಾಡಬೇಕು. ಇವತ್ತು ನಾಷ್ಟಕ್ಕೆ ದಪಾಟಿ ಮಾಡಿದ್ವಿ. ದಪಾಟಿ ತಿಂದು ಆಮೇಲೆ ಇವಂಗೆ ಡಬ್ಬಿ ಕಟ್ಟಿ ಸ್ಕೂಲಿಗೆ ಎಲ್ಲ ಕಳಿಸ್ಬೇಕು. ದಪಾಟಿನ ಮಾಡಿದ್ವಿ. ಖಾಲಿ ಆಗಿತ್ತು, ಬೆಳಗ್ಗೆ ಮಾಡಿದ್ದೆಲ್ಲ ಖಾಲಿ ಆಗಿತ್ತು. ಇನ್ನು ಇವಂಗೂ ಬಿಸಿ ಮಾಡಿದ್ರಾಯ್ತು ಅಂಥೇಳಿ ಮತ್ತೆ ಮಾಡ್ಕೊಳತ್ತೀನಿ. ಇದ್ರೊಳಗೆ ಏನಿಲ್ಲ, ಸ್ವಲ್ಪ ಅನ್ನ ಇತ್ತು, ಅನ್ನನ ಮತ್ತು ಪಲ್ಯ ಇತ್ತು. ಸೊ ಅದನ್ನ ಮಿಕ್ಸರ್ಗೆ ಹಾಕಿ ಅದರೊಳಗೆ ಈರುಳ್ಳಿ ಮತ್ತು ಗಜ್ಜರಿ, ಸೌಂತಿಕಾಯಿ ಇದ್ದು ಅದನ್ನು ಹೆರ್ಚ್ಬಿಟ್ಟು ಹಾಕಿ, ಆಮೇಲೆ ಕಡಲೆ ಹಿಟ್ಟು, ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ದಪಾಟಿನ ಮಾಡ್ಕೊಂಡೀನಿ. ಇದ್ರ ಜೊತೆ ಮೊಸರು ಹಚ್ಕೊಂಡು ತಿಂದ್ರೆ ಟೇಸ್ಟ್ ಮಸ್ತ್ ಇರ್ತೈತಿ. ಸೊ ಇವತ್ತು ಇದನ್ನು ತಿಂದು ಮತ್ತು ಡಬ್ಬಿಗೂ ತೊಗೊಂಡು ಹೋಗ್ತಾನೆ. ಅವನೇ ತಿನ್ನಲ್ಲ, ಇನ್ನು ನಾನು ತಿನ್ನಿಸ್ಬೇಕು ಅವನಿಗೆ. ಈ ಥರ ಒಂದು ಏನೋ ಎಣ್ಣೆ ಪ್ಯಾಕೆಟ್ ಇರ್ತಲ್ಲ, ಅದನ್ನು ರೌಂಡಾಗಿ ಕಟ್ ಮಾಡಿ ಅದ್ರ ಮೇಲೆ ತಟ್ಟಿ ಹಂಚ ಮೇಲೆ ಹಾಕಿ ಬೇಯಿಸ್ತೀವಿ. ಸೊ ಇವನ್ನ ಅವನಿಗೆ ತಿನ್ನಿಸಿ ಸ್ಕೂಲಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಸ್ಕೂಲಿಗೆ ಬಿಟ್ಟು ಬರಬೇಕು. ದಪಾಟಿ ಮತ್ತು ಮೊಸರು ಅವನೇ ತಿನ್ನಂಗಿಲ್ಲ. ಹಾಗಾಗಿ ನಾವು ತಿನ್ನಿಸಿ. ಟೈಮ್ ಆಲ್ರೆಡಿ ಆಗಿತ್ತು. 7 ಅಂದರೆ ಜಲ್ದಿ ರೆಡಿ ಆಗಂಗಿಲ್ಲ. 10 ಗಂಟೆಗೆ ಐತಿ. ನಾವು 10:15 ಅದು ಹೋಗ್ತೀವಿ. ಮನೆ ಹತ್ರ ಐತಿ, ಪರಿಚಯದವರು. ಹಾಗಾಗಿ ಲೇಟ್ ಆದರೂ ಸ್ವಲ್ಪ ಏನು ಅನ್ನಂಗಿಲ್ಲ, ನಾವೇ ಹೋಗಿ ಬಿಟ್ಟು ಬರ್ತೀವಲ್ಲ. ಹಾಗಾಗಿ ವ್ಯಾನ್ ಬರ್ತೈತಿ, ಅರ್ಜೆಂಟ್ ಮಾಡ್ಬೇಕಂತ ಏನಿಲ್ಲ, ನಾವೇ ಹೋಗಿ ಬಿಟ್ಟು ಬರ್ತೀವಲ್ಲ. ಸ್ವಲ್ಪ ಲೇಟ್ ಆದರೂ ನಡಿತೈತೆ ಅಂಥೇಳಿ. ತಿನ್ನಂದ್ರೆ ತಿನ್ನೋಲ್ಲ. ಏನೋ ಅವ್ನು ಮೊಬೈಲೇ ಬೇಕಂತ. ಅವ್ರ ಪಪ್ಪನ ಮೊಬೈಲ್ ತೊಗೊಳಲ್ಲ, ನನ್ನ ಮೊಬೈಲೇ ಬೇಕು ಅವನಿಗೆ ತಿನ್ನೋಕೆ. ನೋಡಿರಿ ಎಷ್ಟು ಅದಾನ. ಹಾಗಾಗಿ ಮೊಬೈಲ್ ವಿಡಿಯೋ ಮಾಡತ್ತಿದ್ದಲ್ಲ ಇವ, ಮೊಬೈಲಿಗೆ ಕೊಡಪ್ಪ ಇನ್ನು ಅಂತಂದೆ. ಇನ್ನು ಮೊಬೈಲ್ ತೊಗೊಂಡು ತಿನ್ನಿಸಿ, ಅವ್ನು ಮೊಬೈಲ್ ಕೊಟ್ಟು ಆಮೇಲೆ ತಿನ್ನಿಸಿ ಅವನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು. ನೋಡಿರಿ, ರೆಡಿ ಆದ ನಮ್ಮ ಸುಮಿತ. ಫಸ್ಟ್ ಡೇ ಇವತ್ತು. UKG ಫಸ್ಟ್ ಡೇ ಸ್ಕೂಲ. ಇಲ್ಲೇ ಮನೆ ಹತ್ರನೇ ಐತಿ. ಹಂಗಾಗಿ ನಡ್ಕೊತ ಹೋಗ್ತೀವಿ, ಹೋಗಿ ಬಿಟ್ಟು ಬರ್ತೀವಿ. ಇವನು ದಿನ ಸ್ಟಾರ್ಟ್ ಆಗಿಲ್ಲಲ್ಲ, ಹಾಗೆ ದಾಂಧಲಿ ಹಾಕೋತ ಹೋಗ್ತಾರೆ. ರೋಡ್ ಮೇಲೆ ಸುಮ್ಮಿರಂಗಿಲ್ಲ ಫ್ರೆಂಡ್ಸ್ ಇವರು. ಹಂಗೆ ಜಗಳಾಡೋದು,
ಈ ಥರ ಎಲ್ಲ ಮಾಡ್ಕೊತ ಹೋಗ್ತಾರೆ. ಇನ್ನು ಬಿಟ್ಟು ಬಂದು ನಮ್ಮ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇಬ್ಬರು ಮನೆಯಾಗಿದ್ರೆ ಜಗಳಾಡ್ತಿರ್ತಾರೆ. ಇವತ್ತು ಒಂದು ಸ್ಕೂಲ್ಗೆ ಹೊಂಟನಲ್ಲ, ಅವನಿಗೆ ಬೇಜಾರಾಕೈತದ ಮನೆಯಾಗಿದ್ದರೆ ಇಬ್ಬರು ಹೊಡೆದಾಡೋದು. ಒಬ್ರು ಇರ್ಲಿಕ್ಕಂದ್ರೆ ಮತ್ತು ಬೇಜಾರಾಗ್ತೈತೆ ಅಂತ. ಯಾಕೋ ಬೇಜಾರಾಗ್ತೈತೆ ಅಂದ್ರೆ ಇವ ಇರ್ಲಿಕ್ಕಂದ್ರೆ ಮನ್ಯಾಗ ಬೇಜಾರಾಗ್ತದೆ. ಯಾರಿದ್ರು ಏನು ಇದು ಅನ್ಸಲ್ಲ. ಸುಮಿತ್ ಇರ್ಲಿಕ್ಕಂದ್ರೆ ಒಂಥರ ಬೇಸ್ರದಂಗೆ ಆಕ್ಕದ. ಮನ್ಯಾಗ ನಾವೇ ಇಷ್ಟೇ. ಇನ್ನು ಅಮ್ಮನೂ ಹೋಗ್ಯಾಳ. ಇನ್ನು ಅವ್ರ ಪಪ್ಪ, ನಾನು, ಸುಮಿತ ಅಷ್ಟೇ. ಸುಮಿತ್ನೂ ಹೋದ್ನಲ್ಲ, ಅಭಿ ಅಷ್ಟೇ. ಇನ್ನು ಸ್ಕೂಲಿಗೆ ಬಂದು ಅವ್ನು ಬಿಟ್ಟು, ಸಣ್ಣ ಸ್ಕೂಲ್ ಐತಿ ಫ್ರೆಂಡ್ಸ್, ಇದು ಸಣ್ಣ ಸ್ಕೂಲಿಗೆ ಪರಿಚಯದವ್ರದ್ದು. ಹಾಗಾಗಿ ಅಲ್ಲೇ ಹಾಕಿವಿ ನಾವು. ಇವತ್ತು ಫಸ್ಟ್ ಡೇ. ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. 1ನೇ ತಾರೀಕೆ ಸ್ಟಾರ್ಟ್ ಆಗೈತಿ. ಇವ 3ನೇ ತಾರೀಕು 3ನೇ ತಾರೀಕು ಹೊಂಟಾನ ಇವತ್ತು. ಬ್ಯಾಗ್ ಇರಲಿಲ್ಲ, ಹಾಗಾಗಿ ನಾನು ನಿನ್ನೆ ಹೋಗಿ ಬ್ಯಾಗು, ಅದು ವಾಟ್ರ್ ಬಾಟ್ಲು, ಟಿಫಿನ್ ಬ್ಯಾಗ್ ಅಂದರೆ ಬಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಹಾಗಾಗಿ ಇವತ್ತು ಕಳಿಸೀನಿ. ಇನ್ನು ಬಂದಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು ಒಂದೆರಡು ಬ್ಲೌಸ್ ಇದೊಂದು ಮತ್ತು ಇದೊಂದು ಗೋಲ್ಡನ್ ಕಲರ್ ಮತ್ತು ಈ ಪಿಂಕ್ ಕಲರ್ ಬ್ಲೌಸು ಒಂದೇ ಕಸ್ಟಮರ್ದು, ಇಲ್ಲೇ ಮನೆ ಹತ್ರ ಹಾಸ್ಟೆಲ್ದವ್ರದ್ದು. ಇವು ಬ್ಲೌಸ್ಗಳು ಈ ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡಿಟ್ಟೀನಿ. ಇನ್ನು ಅವ್ರು ಬಂದು ಯಾವಾಗ ಹೋಯ್ತಾರೋ ಗೊತ್ತಿಲ್ಲ. ಇವಕ್ಕೊಂದು ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟೀನಿ. ಎಲ್ಲ ಇನ್ನು ಪ್ಯಾಕ್ ಮಾಡಿಡಬೇಕು. ನಾಷ್ಟ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದು ಇನ್ನು ಇವಕ್ಕನ್ನ ಕಟ್ಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಬೇಕು ಇವತ್ತು ಸಾಯಂಕಾಲ ಬಂದು ಒಯ್ತೀನಿ ಅಂತ ಹೇಳ್ಯಾರ. ಹಾಗಾಗಿ ಸ್ಟಿಚಿಂಗ್ ಮಾಡಬೇಕು ಇವತ್ತು. ಇನ್ನು ಅವ್ನು ಕಳಿಸಿ ಬಂದಮೇಲೆ ನನ್ನ ರೂಟೀನ್ ಸ್ಟಾರ್ಟ್. ಇನ್ನು ಇವತ್ತು ಅವ ಇಲ್ಲಲ್ಲ, ಏನೋ ಒಂಥರ ಬೇಜಾರು ಇದ್ದಾಗ ಒಂಥರ ಅನಿಸ್ತಿತ್ತು. ಬರೀ ಜಗಳ ಆಡ್ತಾರಪ್ಪ, ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತಿದ್ದೆ. ಇವಾಗ ಸ್ಕೂಲಿಗೆ ಹೋಗ್ಯಾನಲ್ಲ, ಮನೆಯೊಳಗೆ ಒಂಥರ ಬಣ ಅವನು ಅವ್ರ ಅಣ್ಣನೂ ಹಂಗೇನತ್ತರ. ಅವ್ನು ಮೊಬೈಲ್ ಸಿಕ್ಕೈತಿ. ಅವ ಇದ್ರೆ ಮೊಬೈಲ್ ಕೊಡಲ್ಲ ಇವನಿಗೆ. ಹಂಗಾಗಿ ಇವತ್ತು ಮೊಬೈಲ್ ಸಿಕ್ಕೈತೆ ಅವನಿಗೆ. ಮೊಬೈಲ್ ನೋಡ್ಕೋತ ಕೂತಾನೆ ಇಷ್ಟೊತ್ತವರೆಗೂ. ಮಧ್ಯಾಹ್ನ ಬಟ್ಟೆ ಎಲ್ಲ ತೊಳೆದು ಆಮೇಲೆ ಇಷ್ಟು ಸ್ಟಿಚ್ ಮಾಡೀನಿ. ಇನ್ನು 2 ಗಂಟೆ ಆಯಿತು. ಅವ್ನು ಕರ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಹೋಗ್ಬೇಕಿನ್ನು. ಅವ್ನು ಕರ್ಕೊಂಡು ಬಂದು ಆಮೇಲೆ ಮತ್ತೆ ಮುಂದೆ ಇದನ್ನ ಸ್ಟಿಚಿಂಗ್ ಮಾಡ್ತೀನಿ. ಬಂದ್ ಮಾಡಿ ಹೋಗ್ಬಿಡ್ತೀನಿ. 2 ಗಂಟೆ ಆಗಿದೆ ಟೈಮ. ನಾನೇ ಕರ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳಿದ್ದ ಅಭಿ. ಈಗ ಹೋಗಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡಕತ್ತಾನ ಹೊರಗೆ. ಹಾಗಾಗಿ ನಾನೇ ಹೋಗಿ ಬರ್ತೀನಿ. ಈ ಹುಡುಗರೊಂದು ಬೇಸ್ ಸಿಕ್ಬಿಟ್ಟಾರೆ ಇವರಿಗೆ. ಅವ್ರ ಸ್ಕೂಲ್ ಸ್ಟಾರ್ಟ್ ಆಗಲ್ಲ. ಅವ್ರು ರಾಜಸ್ಥಾನದಲ್ಲಿ ಹಚ್ಚಾರ ಸ್ಕೂಲಿಗೆ. ಈಗ ರಜೆ ಐತೆ ಅಂತ ಅಲ್ಲಿನ. ಹಾಗಾಗಿ ಇನ್ನು ಇವ್ರದ್ದು ಅಂಗಡಿ ಐತಲ್ಲ, ಅವ್ರ ಮಮ್ಮಿ ಪಾಪ ಇಲ್ಲೇ ಇರ್ತಾರೆ. ಹಾಗಾಗಿ ಹುಡುಗರು ಬಂದಾರೆ. ಇವ್ರದಿನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಅವ್ರು ಹಿಂದಿ ಒಳಗೆ ಮಾತಾಡ್ತಾರೆ, ಇವರು ಕನ್ನಡದಾಗ ಮಾತಾಡ್ತಾರೆ. ನಮ್ಮ ಅಭಿಯವರು ಅಷ್ಟೇ ಏನೋ ಒಂಥರ ಕೂಡಿ ಆಡ್ತಾರೆ. ಸ್ವಲ್ಪ ಅವ್ರ ಜೊತೆ ಸೇರಿ ಹಿಂದಿನೂ ಕಲಿಯಾಕತ್ತಾರ. ನಾನು ಆಟ ಆಡೋಕ್ಕೆ ಬಿಟ್ಟೀನಿ. ಅವ್ರಂತರೂ ಬಂದು ಚಂತನ ಇಲ್ಲೇ ಇರ್ತಾರೆ. ಜೋಕಾಲಿ ಆಡೋದು, ಇವ್ರ ಜೊತೆ ಆಟ ಆಡೋದೆಲ್ಲ ಮಾಡ್ತಿರ್ತಾರೆ. ಇನ್ನು ಸ್ಕೂಲಿಗೆ ಬಂದೆ. ಎಲ್ಲ ಹುಡುಗರೆಲ್ಲ ಬಿಟ್ಟಿದ್ರು. ಅವ ಮೊದಲೇ ಹೇಳಿದ್ದ, ಅಮ್ಮ ಎಲ್ಲರೂ ಬರೋಕಿನ ಫಸ್ಟ್ ನೀನೇ ಬಂದಿರ್ಬೇಕು ನೋಡ, ನಾನು ಕರೆಯಾಕ ನೀ ಲೇಟಾಗಿ ಬರಬಾರ್ದು ನೋಡ ಅಂತ ಹೇಳತ್ತಿದ್ದ. ಆದರೂ ಬಂದಿತ್ತ ನೋಡ್ರಿ. ಅವನು ಹಿಂಗೆ ಚಪ್ಪಲ್ ಹಾಕ್ಕೊಂಡ್ಬಿಟ್ಟು ಮನೆಗೆ ಹೋಗ್ತೀವಿ. ಸ್ಕೂಲೊಳಗೆ ಏನೇನು ಆಯ್ತಪ್ಪ ಅಂತ ಕೇಳತ್ತಿದ್ದೆ. ಹೇಳ್ಕೋತ ಹಂಗೆ ಹೊಂಟಿದ್ವಿ. ಇನ್ನು ಬಂದಮೇಲೆ ಮತ್ತು ಇವಂಗೆ ಊಟ ಮಾಡಿಸೋದು. ಇನ್ನು ಇವತ್ತು ಕೆಮ್ಮಿದೆ, ಅಡುಗೆನೂ ಸ್ವಲ್ಪ ಮಾಡ್ಬೇಕಿನ್ನ ಚಪಾತಿ. ಹಾಗಾಗಿ ಹಂಗೆ ಹೊಂಟಿದ್ದ ನೋಡ್ರಿ, ನಡ್ಕೊಂತ ಹೆಂಗೆ ಹೊಂಟ ನೋಡ್ರಿ. ಆ ಸ್ಕೂಲ್ನಿಂದ ಏನೇನೋ ಮಾಡಿದ್ದ ಇವತ್ತು ಅಂತೇಳಿ ಕೇಳತ್ತಿದ್ದೆ. ಹೇಳ್ಕೋತ ಹೊಂಟಿದ್ದ. ಇನ್ನು ಬಂದಮೇಲೆ ಹೋಮ್ವರ್ಕ್ ಮಾಡ್ತೀನಿ ಅಂಥೇಳಿ ಏನು ಹಾಕಿಕೊಟ್ಟಾರ ನೋಡೋಣಪ್ಪ ಅಂತಂದೆ. ಏನೂ ಜಾಸ್ತಿ ಹಾಕಿರಲಿಲ್ಲ, ಸ್ವಲ್ಪ ABCD ಮತ್ತು ಎಷ್ಟು ಹಾಕ್ಸಿದ್ರು. ಈಗ ಸೂಟಿ ಒಳಗೆ ರಜೆ ಒಳಗೆ 2 ತಿಂಗಳು ಏನೂ ಮಾಡಿಲ್ಲ, ಎಲ್ಲ ಮರ್ತು ಬಿಟ್ಬಿಟ್ಟಾನ. ಇನ್ನು ಹೊಸದಾಗಿ ಎಲ್ಲ ಕಲಿಬೇಕು. ನೋಟ್ಬುಕ್ ತೊಗೊಂಡು ಹಾಗೆ ಕಳಿಸ್ಬಿಟ್ಟಿದ್ದೆ ನಾನು. ಹೆಸರೆಲ್ಲ ಹಾಕಿರಲಿಲ್ಲ. 1-2 ಅವ್ರ ಮೇಡಮ್ನೇ ಹಾಕ್ಯಾರ. ABCD ಮತ್ತು ಸ್ವಲ್ಪ ಬರ್ಸಿದ್ರಂತ. ಕನ್ನಡ ಅಂತೂ ಬರೋಂಗಿಲ್ಲ. ಇನ್ನು ABCD ಜಡ್ವರೆಗೂ ಬರೀತಾನ. ಬಟ್ ಕನ್ನಡನೇ ಇನ್ನೂ ಅಷ್ಟು ಬರೆಯೋಂಗಿಲ್ಲ. ಹೋಮ್ವರ್ಕ್ ಮಾಡಿಸಮ್ಮ ಅಂದ. ನಂಗೆ ಈಗ ಆಗಲ್ಲಪ್ಪ, ರಾತ್ರಿ ಮಾಡಿಸ್ತೀನಿ, ರಾತ್ರಿ ಮಾಡುವಂತೆ ಅಂತಂದೆ. ಹಾಗಾಗಿ ಈಗ ತೋರಿಸಿದೆ ಏನೇನಂತೆ. 1-2 ನೋಟ್ಬುಕ್ ಅಷ್ಟೇ ಏನೋ ಹಾಕಿದ್ರು. ಅವನ್ನ ಎತ್ತಿಟ್ಟು ನಮ್ಮ ರೂಟೀನ್ ಏನಿರ್ತೈತಿ ಸ್ವಲ್ಪ ಮಾಡಬೇಕಲ್ಲ, ಅದನ್ನು ಎಲ್ಲ ಮ್ಯಾನೇಜ್ ಮಾಡ್ಬೇಕಾದ್ರೆ ತಲೆ ಕೆಟ್ಟು ಹೋಗ್ಬಿಡ್ತೈತಿ ನಂದರ. ಹಂಗೆ ನೋಡ್ಕೊಂತ ಕೂತಿದ್ರು. ಸ್ವಲ್ಪ ಹೊತ್ತು ಅವನ ಜೊತೆಗೆ ಕೂತೆ. ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ನನ್ನ ಕೆಲಸನ ಮಾಡೋಕ್ಕೆ ಹೋಗ್ತೀನಿ. ನೋಡ್ರಿ, ಅವ್ರು ನೋಡ್ಕೋತ ಕೂತಾರ. ಇನ್ನು ಬಿಟ್ಟು ಆಮೇಲೆ ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಅದೊಂದು ಬ್ಲೌಸ್ ರೆಡಿ ಇತ್ತಲ್ಲ, ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅವ್ರು ಬಂದು ಒಯ್ತೀನಿ ಅಂದರು. ಆಮೇಲೆ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಅವರು ಬಂದು ಬ್ಲೌಸ್ ಕೂಡ ತಗೊಂಡು ಹೋದರು.
ಇನ್ನು ರಾತ್ರಿ ಸಾಯಿಬಾಬಾ ಗುಡಿಗೆ ಹೋದ್ರಾಯ್ತು ಅಂತೇಳಿ ಸಾಯಿಬಾಬಾ ಗುಡಿಗೆ ಹೊಂಟೀವಿ. ಇಬ್ಬರು ಅಣ್ಣ ತಮ್ಮ ಜಗಳ ಆಡಿದ್ರು. ಅಬ್ಬು ಏನು ಬರಲಿಲ್ಲ. ನಾನು ಮತ್ತೆ ಅಮ್ಮ 3 ಜನ ಹೊಂಟೀವಿ. ಹೋಗುಂಬ ನೋಡ್ರಿ ಕೊಡ ತಗೋರ ಅಮ್ಮ ಹೋಗಿತಾನ ಮತ್ತೆ ತಾತ. ನಮ್ಮ ಮನೆ ಹತ್ರ ಇಲ್ಲೇ ಸಮೀಪ ಐತಿ. ನಡ್ಕೊಂತ ಹೊಂಟೀವಿ 3 ಜನ. ವಾಕಿಂಗ್ ಆಗ್ತೈತೆ ಅಂಥೇಳಿ ನನ್ನ ದೊಡ್ಡ ಮಗ ಅಂತೂ ಮಲ್ಕೊಂಡಿದ್ದ ಸೆಟ್ಕೊಂಡು. ಅವ್ರ ಪಪ್ಪ ಅಂತೂ ಬರೋಂಗಿಲ್ಲ, ಬಾ ಅಂದರೆ ಬರಲ್ಲ ಅವರು. ಹಾಗಾಗಿ ನಾವೇ 3 ಜನ ಹೊಂಟೀವಿ. ನೋಡಿರಿ ರೋಡ್ ಮೇಲೆ ಸಮಯ ಕಿತ್ತಾಡ್ಕೋತಾ ಹೋಗ್ತಿರ್ತಾರೆ. ಸುಮಿತ ಹೊಟ್ಟೆ ಬರೋಂಗಿಲ್ಲ ಫ್ರೆಂಡ್ಸ್. ಹೊಟ್ಟೆ ಕಾಲೇ ಕೂಡೋದೇ ಇಲ್ಲ ಅವ. ಹಾಗೆ ರೋಡ್ ಮೇಲೆ ಅವನ ಜೊತೆ ಆಕಿನ ಜೊತೆ ಹಂಗೆ ಅಲ್ಲಿ ರಾಡಿ ನೀರು ಇರ್ತಿರ್ತಾವಲ್ಲ ಅಲ್ಲಿ ಕಲ್ಲು ಒಗೆಯೋದು ಹೀಗೆ ಮಾಡ್ಕೋತ ಬಂದ್ವಿ ಗುಡಿಗೆ. ನಾವು ಬರುವಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು. ಮಂಗಳಾರತಿ ಮಾಡಾಕತ್ತಿದ್ರು. ಹಂಗಾಗಿ ಸ್ವಲ್ಪ ಹೊತ್ತು ಹೊರ ನಿಂತು ಆಮೇಲೆ ಒಳಗೆ ಹೋದ್ವಿ. ಗುಡಿಯೊಳಗೆ ಬಂದು ಏನೋ ಸಮಾಧಾನ ಆಗ್ತೈತಿ ಮೈಂಡಿಗೆ. ಗುಡಿಗೆ ಹೋಗಿ ಬಂದು ಹೊಂಟೀವಿ. ರೋಡ್ ಮೇಲೆ ಎಲ್ಲ ಕಲ್ಲು ಹೋಗ್ಕೋತ ಹೊಂಟ ನೋಡ್ರಿ ಇವ. ಹಂಗೆ ಸುಮ್ಮನೆ ಕಲ್ಲು ಹೋಗಿತಾನತ ನೀರನ್ನ ದುಗಿಸ್ತಾನ. ಆಕೆ ದುಗ್ಸುರ ನೀನೇ ಬೀಳ್ತಿ. ನಡಿ 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 ಅಮ್ಮ ನಡಿ ಹೋಗು ನಡ್ರಿ ಸಾಕು. ಅಪ್ಪು ಕಲ್ಲು ಹಿಡ್ಕೊಂಡು ಯಾಕೆ ಅಡ್ಡಾಡ್ತಿ ಅಪ್ಪು? ಸುಮ್ಮನೆ ನಡಿ. ಈಗ ಟೈಮ್ ಆಗೈತಿ ಅಪ್ಪು, 8 ಗಂಟೆ ಮೇಲೆ ಆಗೋಯ್ತು. ನಡಿ ಹೋಗು. ನೀ ಎಲ್ಲಿ ಹೋದಲ್ಲ ಬರೀ ಸುಸ್ಸು ಪ್ಯಾಂಟ್ ಎತ್ಕೊಂಡು ನಿಂತು ಬಿಡ್ತೀಯಲ್ಲಪ್ಪ ನೀನು. ಇಷ್ಟೊತ್ತನೇ ಹರಿಬಾರ್ದು ಹೂವು. ನಡಿ. ಹಾಂ ಹರಿಬಾರ್ದಂತ. ಏಯಪ್ಪ ನಡಿ ಏಪ್ಪ ನೀನು. ಕಲ್ಲೋಗಿ ಯಾಕತ್ ನೋಡಿ ಆಗುತ್ತೆ. ಅಮ್ಮು ಸುಮಿತಾ ಆಮೇಲೆ ನುಗ್ಗಿಸ್ತಾನವ ಸ್ವಲ್ಪ. ನಿನ್ನ ನುಗ್ಗಿಸ್ತಾಳಲ್ಲ ಆಕಿ ಸುಮಿತಾ. ಏಯಪ್ಪೋ ಅಮ್ಮ ಸಾಕು ಬರ್ರಿ ಅಮ್ಮು. ಇನ್ನ ಅಮ್ಮು ಗಾಡಿ ಬಂತಮ್ಮು ಅಲ್ಲಿ. ಗಾಡಿ ಬಂತ್ಲೇ. ನೋಡಲ್ಲ ಹಂಗ ಹೋಗ್ತಿಲ್ಲ. ನಡಿಯಪ್ಪ ಆಕಿನೇ ನೀನು ನುಗ್ಗಿಸ್ತಿ. ಎತ್ತೇಕಿ ನೀನು ಹೋಗಿತಾ ಆಮೇಲೆ. ನಡಿ ಸುಮಿನ್ ಸಾಕಿನ. ಸುಮಿತಾ ಅಮ್ಮ ಸಾಕಮ್ಮ ನುಗ್ಗಿಸ್. ಏಯ್ ಸಾಕಮ್ಮ ಇನ್ನ. ನೋಡಿ ರೋಡ್ ಪೂರ್ತಿ ಹಿಂಗೆ ಮಾಡ್ಕೋತ ಬರ್ತಾರ. ಜಗಳಾಡ್ಕೋತಾನೆ ಬರೋದು. ಹೋಗುವಾಗ ಹಂಗೆ ಬರುವಾಗ ಹಂಗೆ. ಇನ್ನು ಸಾಯಿಬಾಬಾಗೆ ಹೋಗಿ ಬಂದ್ವಿ. ಬರೋ ಅಷ್ಟರಲ್ಲಿ ಇವ ಇನ್ನೂ ಮಲ್ಕೊಂಡಾನ, ಎದ್ದಿರಲಿಲ್ಲ. ಇಬ್ಬರು ಜಗಳಾಡಿದ್ರಂತೆ. ಇವನಿಗೆ ಸ್ವಲ್ಪ ಹೊಡೆದಿದ್ದೆ ನಾನು, ಹಂಗಾಗಿ ಸೆಟ್ಕೊಂಡು ಮಕ್ಕೊಂಡಾನ. ಇನ್ನು ಪ್ರಸಾದ ಕೊಟ್ಟಿದ್ರಲ್ಲಿ ರೈಸು ಮತ್ತು ಬುಂದಿದ ಕಾಳು, ಉಂಡೆ, ಮೋತಿಚೂರು ಉಂಡೆ ಇದೆಲ್ಲ ಕೊಟ್ಟಿದ್ರು. ಬಂದು ತಿಂದ್ವಿ. ಅವನು ತಿಂತಾನಂತ ತಂದಿದ್ವಿ, ಬಟ್ ಅವ ಹೇಳಿಲ್ಲ, ತಿನ್ನಲಿಲ್ಲ. ಹಂಗಾಗಿ ನಾವೇ ತಿಂದ್ವಿ. ಯಾರು ಕೊಟ್ರು? ನೀ ಬೇಡಿ ಅವನಂತೆಲ್ಲ ಹೋಗಿ ನೀನು. ಮತ್ತೆ ಒಟ್ಟು ಯಾರು ಚಿಪ್ಸ್ ತಿಂತಾರ, ಚಾಕ್ಲೇಟ್ ತಿಂತಾರ ಅವ್ರ ಹತ್ರ ಹೋಗ್ಬಿಡುದು. ಆ ಲಕ್ಕನ್ ಚಿಪ್ಸ್ ತೊಗೊಂಬಂದಂತ ಇವ ಹೋಗ್ಯಾನ, ಅವ ಕೊಟ್ಟಾನ. ಬರೀ ಇಂಥದ್ದೇ ಒಂದು ಬರೀ ಚಿಪ್ಸ್ ಕಂಡ್ಗೇನೋ ಹೋಗೋದು. ಮತ್ತೇನೋ ತಂದೋಣ. ಭಗೀರಥಿನ ತಂದು ನೋಡ್ತೀನ. ಭಗೀರಥಿನ ತಂದ ಚಿಪ್ಸ್ ಏನೇನ ನೋಡಿ. ತಂದಾನ ನೋಡಿಯಾ? ಮತ್ತೆ ಕೊಡಲಿಲ್ಲನ? ಐಸಾಗೈತಿ ಅದಕ್ಕೆ ಅಳಸಾಗೈತಿ ಅದಕ್ಕೆ ಒಲ್ಲಂದೇನು ಚಿಪ್ಸ್ ಅದು ಇಸ್ಕೊಂದೇನು ನೀನು ಹೊಲ್ಸ್ಯ. ಯಾರು ತಿಂತಿರ್ತಾರ ಅದನ್ನ ನೋಡ್ತಿರ್ತೀಯಲ್ಲ ನೀನು. ಹೋಮ್ವರ್ಕ್ ಮಾಡ್ತೀಯ ಇಲ್ಲ? ಹೋಮ್ವರ್ಕ ನಡಿ ಮತ್ತೆ 10 ಕೊಡ್ಬಾಯ್. ಏನು ಚಿಪ್ಸ್ ಮಸ್ತಾಗಿತ್ತ? ಅದನ್ನ ಯಾರು ಮಾಡ್ಯಾರನ ಮಸ್ತಾಗ?
ಇಂಥವೆಲ್ಲ ಮಸ್ತ್ ಇರ್ತಾವೆ. ನೀನು ಊಟ ಅನ್ಬೇಕು ಮಸ್ತಾಗೈತಮ್ಮ, ರೊಟ್ಟಿ ಚಪಾತಿ ಅನ್ಬೇಕಾಗಿತ್ತು. ಅಮ್ಮ ಮಸ್ತಾಗೈತೆ ನೋಡಮ್ಮ ರೊಟ್ಟಿ, ಇನ್ನೊಂದು ರೊಟ್ಟಿ ಕೊಡಮ್ಮ ಅನ್ಬೇಕು. ಅಣ್ಣ ಯಾವಾಗ? ಓ ಮಧ್ಯಾಹ್ನ ಅನ್ನ ಸಾಂಬಾರ. ಕೆಮ್ಮಾಕತಿ ಅಪ್ಪು, ಕೆಮ್ಮ ನೆಗಡಿ ಬಂದೈತೆ ಅಪ್ಪಾಜಿ. ಈ ಚಿಪ್ಸ್ ತಿನ್ಬಾರ್ದು. ಮಾಡಿ ಹೋಮ್ವರ್ಕ್ ಮಾಡಿ ಬುಕ್ಕ ತೆಗಿ. ನೋಡ್ರಿ ಇವಂಗೆ ಹೋಮ್ವರ್ಕ್ ಮಾಡ್ಸಾತೀನಿ. ಇವಾಗ ಕಣ್ ತೆಗೆದು ಎದ್ದ ನೋಡ್ರಿ, ಎಷ್ಟು ನಾಟಕ ಮಾಡಕತ್ತ ನೋಡ್ರಿ ಇವ. ಸೊ ಹಂಗೆ ಹೊಳೆ ಮಲ್ಕೋತಾನ ನನ್ನ ಜೊತೆ ಸೆಟ್ಕೊಂಡು. ಇನ್ನು ಇವಂಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ ಮಾಡು. ಕ್ಯಾಮ್ ಚಿಪ್ಸ್ ತಿನ್ನು ಮತ್ತೆ ಕ್ಯಾಮ್ ತೆಗಿ, ಬುಕ್ಕ ತೆಗಿ. ತಾಯಿಲಿ ಏನೈತೆ ನೋಡುಂತಾರ ಇವ್ ತೆಗಿ. ಒಯ್ಕೋಬೇಡ, ಇದ್ರಾಗೆ ಹಾಕ್ಯಾರ ಈಗ ಇಂಗ್ಲೀಷ್ ಹಿಡಿ. ಇಲ್ಲ ಐತೆ ನೋಡ್ಗ, ಇಲ್ಲಿ ನೋಡಿ, ಇಲ್ಲಿ ತೆಗದೀಗ, ಇಲ್ಲಿ ನೋಡಿಗ ಇಲ್ಲಿ ನೋಡ್ಗ. ತಗೋಬೇಡ ಎಲ್ಲ ಹೆಂಗೆ ಹರಿದ ನೋಡು. ಎಲ್ಲ ಮರ್ತು ಬಿಟ್ಟೆ ಅನ್ಸಮ್ಮಿ ನೀ ABCD ಎಲ್ಲ. ಸ್ಕೂಲ್ ಸುಟ್ಟಿ ಐತಿ, ಎಲ್ಲ ಮರ್ತು ಬಿಡು ನೋಡಿ. ABCD ಹಾಕ್ಯಾರ ನೋಡಿ. ಇಲ್ಲಿ ಓಯ್ ಬರ್ದೆ ಎಲ್ಲ ABCD ಬರೀ ಸುಮಿತಾ. ಹಾಂ ಏ ಬರೀ. ಹಾಂ ಹರಿದೈತಾ ಇರ್ಲ್ಯಾಕ ಅನ್ಕೋತ ಬರೀ. ಡಿ ಬರೀ ಅಪ್ಪು. ಅಲ್ಲಿ ಹೆಂಗೆ ಬರೆಯತ್ತಿಲ್ಲ ಅಕ್ಷರ ನೋಡು ಸುಮಿತಾ, ನೀನು ಚಂದ ಬರೀ. ಸ್ವಲ್ಪ ಹರಿತೈತೆ ನೋಡು. ಹಾಂ ಇನ್ನೂ ಸ್ವಲ್ಪ ಚಿಪ್ಸ್ ಇಸ್ಕೊಂಬರ್ಲೆ. ಏನು ಮಾಡ್ತೀವಿ? ರೆಡ್ ಪೆನ್, ರೆಡ್ ಕಲರ್ ಪೆನ್, ರೆಡ್ ಇಂಕ ಇಲ್ಲ ಬ್ಲ್ಯಾಕ್ ಇಂಕ್ ಇದ್ದಿರ್ತ ಅವನು. ಯಾ ತೊಗೊಂಬೋ ಹೋ. ಅವಾಗ ಅವ್ನು ಇನ್ನೂ ಸ್ವಲ್ಪ ಚಿಪ್ಸ್ ಅವ್ರ ಕೈಲಿ ಚಿಪ್ಸ್ ಇಸ್ಕೊಂಬರ್ತಾನಂತ. ನಿಮ್ಮ ನಾನು ಹಾಕಿ ಹೇಳ ಹೋ. ಮ್ಯಾಲೆ ಇದಕ್ಕೆ ಹಿಂಗೆ ಮಾಡಿ, ಇಲ್ಲಿ ಮಾಡಿಯಲ್ಲ ಹಿಂಗೆ. ಹಾಂ ಅವು ಬರೀ ಎಲ್ಲ ಐತ್ನ ಅವು ಔಷಧ. ಮಾರಿ ಬರ್ದವು ಮುಚ್ಚಿ ಬ್ಯಾಗ್ನ ಹಾಕಿಡ. ಹಾಕಿಡಪ್ಪು ನಿನ್ನ ಬ್ಯಾಗ್ನ. ನೀ ಏನು ಮಾಡ್ತೀನಿ ಸುಮಿತಾ? ನೋಡಿರಿ ಹೋಮ್ವರ್ಕ್ ಎಲ್ಲ ಮಾಡ್ದೆ. ಸ್ವಲ್ಪ ಹಾಕಿ ಕೊಟ್ಟಿದ್ರು, ಒಂದೆರಡು ನೋಟ್ಬುಕ್ ಅಷ್ಟೇ, ಒಂದು ಐ ಮತ್ತು ಒಂದು ABCD ಹಾಕಿ ಕೊಟ್ಟಿದ್ರು. ಇನ್ನು ಹೋಮ್ವರ್ಕ್ ಮಾಡಿ ಹಾಗೆ ಇಟ್ಟು ಹೋಗಿ TV ನೋಡೋಕೆ ಕೂತ್ಬಿಟ್ಟಾನ. ಇನ್ನು ಬ್ಯಾಗ್ ಒಳಗೆಲ್ಲ ಹಾಕಿಟ್ಬಿಡ್ತೀನಿ. ಆಮೇಲೆ ಕಡೆ ಹೋಗಿರ್ತಾರೆ, ಮುಂಚೆ ಸಿಗಲ್ಲ ಅಂತೇಳಿ ಬ್ಯಾಗ್ ಒಳಗೆ ಹಾಕಿಟ್ಟು ಇನ್ನು ಅಡುಗೆ ಮಾಡೋಕೆ ಹೋಗ್ತೀನಿ. ಅವನು ಎದ್ದಾನ, ಸುಮ್ಮನೆ ನಾಟಕ ಮಾಡ್ಕೋತ ಮಲ್ಕೊಂಡಿದ್ದ. ಇನ್ನು TV ಹಚ್ಕೊಂಡು ಕೂತಾರೆ. ನಮ್ಮ ಉತ್ತರ ಕರ್ನಾಟಕ ಕಾಮಿಡೀಸ್ ಬರೀ ಕಾಮಿಡಿ ನೋಡ್ತಾನೆ. ಮುಕ್ಕಳಪ್ಪ ಕಾಮಿಡಿ, ಮಲ್ಲು ಜಮಖಂಡಿ ಹಿಂಗೆಲ್ಲ ನೋಡ್ಕೋತ ಕುಂತಾನೆ. ಹೋಗಿ ನೋಡಿರಿ ಎಲ್ಲಿ ಕೂತಾನಂತ ನೋಡಿರಿ ನೀವೇ. ಹೋಗಿ ಮುಂದೆ ಕೂತಾನೆ ನೋಡೋಕೆ. ನೋಡಲಿ ಅಂತೇಳಿ ಹೇಳಿದ್ರು ಕೇಳಲ್ಲ, ಬರೀ ಅವನೇ ಹಚ್ಕೊಂಡು ಕೂಡ್ತಾರೆ. ಅದ್ರೊಳಗಿನ ನೋಡಿ ಬೇಗಳನೂ ಕಲ್ತಾರೆ ಹಾಗೆ. ಇನ್ನು ರೊಟ್ಟಿ ಮಾಡಿದ್ರಾಯ್ತು. ಮಧ್ಯಾಹ್ನ ಬರೀ ರೈಸ್ ಮಾಡಿದ್ದೆ, ಹಾಗಾಗಿ ರೊಟ್ಟಿ ಮಾಡಿದ್ರಾಯ್ತು ಅಂತೇಳಿ ರೊಟ್ಟಿ ಮಾಡತ್ತೀನಿ. ಹಾಗೆ ಆ ಕಡೆ ಟೊಮೆಟೊ ಚಟ್ನಿ ಮಾಡಿದ್ದು ಹುರಿಯಾತಿದ್ದು ನಮ್ಮ ಮನೆಯವರು ಕಟ್ ಮಾಡಿ ಕೊಟ್ಟಿದ್ದೆ. ಟೊಮೆಟೊ ಚಟ್ನಿ ರೊಟ್ಟಿ ಎಲ್ಲ ತಿಂದು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳಕತ್ ಬಂದ್ವಿ. ಅಷ್ಟರೊಳಗೆ ಹಿಂಗೆ ವಾಫ್ ಹಿಡ್ದಿರಲಿಲ್ಲ. ಬೆಳಗ್ಗೆ ಒಂದು ಟೈಮು, ರಾತ್ರಿ ಒಂದು ಟೈಮ್ ಹಿಡಿದ್ರಾಯ್ತು ಅಂತೇಳಿ ಹಿಡಿಯಾಕತ್ತೀನಿ. ಬಂದು ಹಿಡ್ಕೊಳತ್ತ ನೋಡಿರಿ. ಮಂಕಿ ಥರ ಕಾಣಕತ್ತಿ ನೀನು ಅಂತೇಳಿ ಅನ್ನಕತ್ತಿದ್ದೆ ಅವನಿಗೆ. ಸೊ ವಾಫ್ ಹಿಡ್ಕೊಂಡು ಇನ್ನು ಮಲ್ಕೊಂಡ್ಬಿಡ್ತೀವಿ. ಇವತ್ತಿನ ದಿನ ನಮ್ಮದು ಹೀಗಿತ್ತು ಫ್ರೆಂಡ್ಸ್. ಇದೇ ರೀತಿ ನಮ್ಮ ವಿಡಿಯೋಗಳು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.